ನಮಸ್ಕಾರ ಬಂಧುಗಳೇ, ನಾನೀಗ ಕೇರಳದಲ್ಲಿದ್ದೇನೆ. ಕೇರಳದ ತಿರುವನಂತಪುರಂನಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ಮುಂದೆ ನಿಂತಿದ್ದೇನೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ರೈಲ್ವೆ ಸ್ಟೇಷನಿಂದ ಕೇವಲ 10-15 ನಿಮಿಷ ಆಗ್ತದೆ. ಮತ್ತು ಈ ತಿರುವನಂತಪುರದ ನಗರದ ಸಿಟಿ ಬಸ್ ನಿಲ್ದಾಣ ಪಕ್ಕದಲ್ಲಿ ಅಂತ ಕೂಡ ಹೇಳ್ಬೋದು. ಬಂಧುಗಳೇ, ಈ ಅನಂತ ಪದ್ಮನಾಭ ಸ್ವಾಮಿಯ ಟಿವಿನಲ್ಲಿ ಇಲ್ಲಿ ತುಂಬ ದೊಡ್ಡದಾದ ಒಂದು ಖಜಾನೆ ಇದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಸುದ್ದಿ ಆಯ್ತಾ ಬಂತು. ಆಗ ಈ ಅನಂತ ಪದ್ಮನಾಭ ಸ್ವಾಮಿಯ ವಿಷಯವಾಗಿ ನಾವೆಲ್ಲ ಕೇಳಿರ್ತೀವಿ. ಆದರೆ ಬಂಧುಗಳೇ, ಪುರಾಣದಲ್ಲಿ ಇದರ ಉಲ್ಲೇಖ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪುರಾಣಗಳಲ್ಲಿ ಇದರ ಉಲ್ಲೇಖ ಸಿಗ್ತದ ಅಂತ ಹೇಳಾಗ್ತದೆ. ತಿರುಪತಿ ದೇವಸ್ಥಾನ ಆದಾಯ ತುಂಬಾ ಇದೆ. ಇಲ್ಲಿ ಆ ಆದಾಯಕ್ಕಿಂತಲೂ ತುಂಬ ಖಜಾನೆ ಅತ್ಯಧಿಕಮಯವಾಗಿದೆ. ಈ ಏನು ABCDE ಕೋಣೆಗಿಂತ B ಕೋಣೆ ಇನ್ನೂ ಓಪನ್ ಆಗಿಲ್ಲ. ಅದನ್ನು ಓಪನ್ ಮಾಡಿದ ಹಾಗೆ ರಾಜ ಮಾರ್ತಾಂಡವರ್ಮನವರು ಸುಪ್ರೀಂ ಕೋರ್ಟಿನಲ್ಲಿ ಮೊರೆ ಹೋಗಿ ಅದನ್ನು ಬಂದ್ ಮಾಡಿಸಿದ್ದಾರೆ. ಅದನ್ನು ಓಪನ್ ಮಾಡಲಿಕ್ಕೆ ಕೊಟ್ಟಿಲ್ಲ. ಕಾರಣ ಅದರಲ್ಲಿ ತುಂಬ ರಹಸ್ಯಮಯವಾಗಿದೆ ಮತ್ತು ನಾಗಶಕ್ತಿಯೊಂದಿಗೆ ಅದನ್ನು ಬಂದ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಶಮಂತಕ ಮಣಿಗಳು, ನಾಗಮಣಿಗಳು, ಪಾರಸ ಮಣಿಗಳು, ಇನ್ನೂ ಅನೇಕ ರೀತಿಯ ಮಣಿಗಳು ಮತ್ತು ಕಬ್ಬಿಣವನ್ನು ಬಂಗಾರವಾಗಿಸುವ ಕೆಲ ರಹಸ್ಯಮಯಗಳು ಹಾಗೂ ಇನ್ನೂ ಅನೇಕ ಅಂತ ನಾವು ಹೇಳ್ಬೋದು. ನಮಗೆ ತಿಳಿದೇ ಇರತಕ್ಕಂಥ ವಿಷಯಗಳು ಇನ್ನೂ ಅನೇಕವಾಗಿ ಇರುವಂಥದ್ದು ತಿಳಿದು ಬರ್ತಾ ಇದೆ. ಏನೇ ಆಗಲಿ, ಒಟ್ಟಾರೆಯಾಗಲಿ ಈ ದೇವಸ್ಥಾನ ನೋಡೋದು ಒಂದು ಕೂಡ ಸೌಭಾಗ್ಯವೇ ಸರಿ. ಯಾಕಂದರೆ ಈ ಸುಂದರಮಯವಾಗಿದೆ ಮತ್ತು ತುಂಬ ಮಹತ್ತರವಾಗಿರುತ್ತದೆ. ಯಾಕಂದರೆ ಇಷ್ಟೆಲ್ಲ ಏನೋ ಇದೆ ಅಂದರೆ ಅಲ್ಲಿ ತುಂಬ ವಿಶೇಷವಾದ ದಿವ್ಯ ಶಕ್ತಿ ಇದ್ದೇ ಇದೆ ಅಂತ ನಾವು ಹೇಳ್ತಾ ಇಷ್ಟು ಮಾತ್ರ ಸಾಧ್ಯ. ಇಲ್ಲಿಂದ ನಾನು ತೆಗೆದುಕೊಳ್ಳಿಕ್ಕಾಗಿದ್ದು. ನಾರಾಯಣ ಪಾಂಡುರಂಗ.